ಆದ್ರೆ ಲೋನ್ ಆಗಲ್ಲ ಇದಕ್ಕೆ? ಲೋನ್ ಆಗಲ್ಲ. ಎಷ್ಟು ಪ್ರೈಸಿಂಗ್ ಹೇಳ್ತಾ ಇದ್ದೀರಾ ಇದು? ಇದು 675 ಹೇಳ್ತಾ ಇದಾರೆ, ನೆಗೋಷಿಯಬಲ್ ಮಾಡ್ತೀನಿ. ಪ್ರೈಸ್ ಬಂದು 4,65,000 ನೆಗೋಷಿಯಬಲ್. 4,65,000 ನೆಗೋಷಿಯಬಲ್ ಆಗುತ್ತೆ. ಲೆದರ್ ಸೀಟ್ಸ್ ಎಲ್ಲ ಸೂಪರ್ ಆಗಿದೆ. ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್? ಲೋನ್ ಕೂಡ ಆಗುತ್ತೆ ಇದಕ್ಕೆ. ಪ್ರೈಸಿಂಗ್ 5,30,000 ಹೇಳ್ತಾ ಇದಾರೆ. ನೋಡಬಹುದು ಸೂಪರ್ ಆಗಿದೆ. ಪೋಲೋ ಲೆವೆಲ್ಸ್ ಎಲ್ಲ ಗಾಡಿ ಶೋರೂಮ್ ಮೇಂಟೆನೆನ್ಸ್ ತೋರಿಸ್ಬಿಡಿ ಸರ್. ಕಾರ್ವಾಲಿಂದ ಸರ್ಟಿಫೈಡ್ ಆಗಿದೆ, PDF ಸರ್ಟಿಫೈಡ್ ಕೂಡ ತೋರಿಸ್ತೀನಿ ಬೇಕಾದ್ರೆ ಸರ್. ಇದು 4,20,000. ಓ, ವೆಲ್ಕಮ್ ಸೀಟ್ಸ್ ಎಲ್ಲ ಇದೆ. ಡೋರ್ ಓಪನ್ ಮಾಡಿದ್ರೆ ಸೀಟ್ಸ್ ಎಲ್ಲ ಹಿಂದೆ ಹೋಗೋದಲ್ಲ, ಅಡ್ಜಸ್ಟ್ ಆಗುತ್ತೆ ಅದು ಆಟೋಮೆಟಿಕ್. 42,000 ನೋಡಿದೆ. ಸಿಂಗಲ್ ಓನರ್, 2012 ಮಾಡಲ್, ಈ ವರ್ಷನ್. 3,70,000 ನೆಗೋಷಿಯಬಲ್. ಅಂಡ್ ಅದೇ ತಗೊಂಡ್ಮೇಲೆ ಒಂದು ಸಬ್ ಊಫರ್ ಒಂದು ಹಾಕ್ಬಿಟ್ರೆ ಡಿಸ್ಪ್ಲೇ ಸೂಪರ್ ಆಗಿರುತ್ತೆ. 1,45,000 ನೆಗೋಷಿಯಬಲ್ ಇದೆ. ಅಂಡ್ ಹಲೋ ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ಪವಿತ್ರನ್ಸ್ ಪರ್ಸ್ಪೆಕ್ಟಿವ್. ಸೊ ವೀಕ್ಷಕರೇ, ನೀವು ನೋಡ್ಬೋದು ಇವತ್ತು ನಾವು ಮತ್ತೆ ಕಸ್ತೂರಬಾ ಕಾರ್ ಮಾರ್ಟ್ ಬಂದಿದೀವಿ. ಇಯರ್ ಎಂಡ್ ಬರ್ತಾ ಇದೆ. ಸೇಲ್ಸ್ ಎಲ್ಲ ತುಂಬಾ ಬೇರೆ ಸ್ಟಾಕ್ಸ್ ಗಳೆಲ್ಲ ಚೇಂಜ್ ಮಾಡಿದ್ದಾರೆ. ಅಂಡ್ ನೆಕ್ಸ್ಟ್ ವೀಕ್ ಬಂದು ಸನ್ನಿ ಸರ್ ಇದ್ದಾರೆ. ಫಸ್ಟ್ ಬನ್ನಿ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡೋಣ. ಹಲೋ ಸರ್. ಹಲೋ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ಸೂಪರ್ ಸರ್. ಅಂಡ್ ಇಯರ್ ಎಂಡ್ ಬರ್ತಾ ಇದೆ, ಏನಾದ್ರು ಆಫರ್ಸ್ ಪ್ರೈಸಿಂಗ್ ಅಲ್ಲಿ ಏನಾದ್ರು ಆಫರ್ಸ್ ಬಗ್ಗೆ ಆಮೇಲೆ ಹೇಳ್ತೀನಿ. ಸ್ಟಾಕ್ ಲಿಸ್ಟ್ ಚೇಂಜ್ ಆಗಿದೆ, ಅದೇ ಹೇಳ್ತೀನಿ. ಓಕೆ. ಎಲ್ಲ ಗಾಡಿಗಳು ಹೊಸ ಗಾಡಿಗಳು ಬಂದಿದೆ. ಆಕ್ಚುಲಿ 300, 400 ಅಲ್ಲ, 700 ಹತ್ರ ಬಂದಿದೆ. 700 ಮತ್ತೆ ಹ್ಯಾರಿಯರ್ ಎಲ್ಲ ಬೆಸ್ಟ್ ಪ್ರೈಸಿಂಗ್ ಅಲ್ಲಿ ಸಿಗುತ್ತಲ್ಲ ಸರ್ ನಮ್ಮ ವೀಕ್ಷಕರಿಗೆ? ಇದಾಗಿತ್ತು, ಏನದು ಕಾರ್ವಾಲಿಂದ ಸರ್ಟಿಫೈಡ್ ಆಗಿದೆ. ಅಂಡ್ ಸರ್ಟಿಫೈಡ್ ಕಾರ್ಸ್ ಎಲ್ಲ ಸಿಗುತ್ತೆ. ವಾರಂಟೀಸ್ ಎಲ್ಲ ಏನಾದ್ರು ಸಿಗುತ್ತಾ ಸರ್? ಸರ್ಟಿಫೈಡ್ ಆಗಿದೆ ಸರ್ ಗಾಡಿಗಳು, ವಾರಂಟಿ ಕೊಡಿಸ್ತೀವಿ. ಎಷ್ಟು ಮಂತ್ ಸರ್? ಇಲ್ಲ 1 ಇಯರ್? 1 ಇಯರ್ ಸಿಗುತ್ತೆ. 1 ಇಯರ್ ಸಿಗುತ್ತೆ. ಅಂಡ್ ಲೋನ್ ಬಗ್ಗೆ ಎಲ್ಲ ಈಗ ಫಸ್ಟ್ ಟೈಮ್ ನೋಡೋರು ನಮ್ಮ ವೀಕ್ಷಕರಿಗೆ ಹೇಳ್ಬಿಡೋಣ ಸರ್. ಲೋನ್ ಅಂದ್ರೆ 2014 ಮೇಲೆ ತಗೋಬೇಕು. 14 ಮಾಡೆಲ್ಗೆ ಲೋನ್ ಮಾಡಿಸ್ಕೊಡ್ತೀವಿ. ಓಕೆ. ನಿಮ್ಗೆ ಎಲ್ಲ ಪ್ರೊಫೈಲ್ ಚೆನ್ನಾಗಿರ್ಬೇಕು, ಸಿವಿಲ್ ಪ್ರೊಫೈಲ್ ಚೆನ್ನಾಗಿರ್ಬೇಕು. ಓಕೆ. ಸಿವಿಲ್ ಪ್ರೊಫೈಲ್ ಚೆನ್ನಾಗಿದ್ರೆ ನಿಮಗೆ 75-80% ಲೋನ್ ಮಾಡಿಸ್ಕೊಡ್ತೀವಿ. 75 to 80% ಲೋನ್ ಆಗುತ್ತೆ. ಅಂಡ್ 2014 ಅಬೌವ್ ಮಾಡೆಲ್ ಇರುವ ವೆಹಿಕಲ್ ಮೇಲೆನೆ ಲೋನ್ಸ್ ಆಗುತ್ತೆ. ಅದಕ್ಕೆ ಬಿಲೋ ಇದ್ರೆ ಒಂದು ಫುಲ್ ಕ್ಯಾಶ್ ಕೊಟ್ಟೆ ತಗೋಬೇಕಾಗುತ್ತೆ. ಅಂಡ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಎಕ್ಸಾಕ್ಟ್ ಆಗಿ? ಸರ್, ಬನಶಂಕರಿ ಸೆಕೆಂಡ್ ಸ್ಟೇಜ್ KR ರೋಡ್. KR ರೋಡ್ ಅಲ್ಲಿ ರೈಟ್ ಸೈಡ್ ಗೆ ನಿಮ್ಗೆ HDFC ಬ್ಯಾಂಕ್ ಸಿಗುತ್ತೆ, ಲೆಫ್ಟ್ ಸೈಡ್ ಗೆ ನಮ್ದು ಇದು ಯುಕೋ ಬ್ಯಾಂಕ್ ಸಿಗುತ್ತೆ. ಅದ್ರ ಮಧ್ಯದಲ್ಲಿ ನಮ್ದು ಕೌಸ್ತುಭ ಕಾರ್ ಮಾರ್ಟ್ ಅಂತ ಬರುತ್ತೆ. ಬನಶಂಕರಿ ಸೆಕೆಂಡ್ ಸ್ಟೇಜ್ KR ರೋಡ್, ಕೌಸ್ತುಭ ಕಾರ್ ಮಾರ್ಟ್ ಅಂತ ಹೊರಡ್ಬಿಟ್ರೆ ಗೂಗಲ್ ಅಲ್ಲಿ ಇಲ್ಲ ಕಸ್ತೂರಬಾ ಕಾರ್ ಮಾರ್ಟ್ ಅಂತ ಹೊರಡ್ಬಿಟ್ರೆ ಬಂದ್ಬಿಟ್ಟು ಡೈರೆಕ್ಟ್ ಅಲ್ಲಿ ಬರುತ್ತೆ. ಅಂಡ್ ಬನ್ನಿ ವೀಕ್ಷಕರೇ, ಆಗ್ಲೇ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ನಂಬರ್, ಕಾಂಟ್ಯಾಕ್ಟ್ ಡೀಟೇಲ್, ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಡಿಸ್ಪ್ಲೇ ಅಲ್ಲಿ ಕೆಲ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡ್ಬೋದು. ಸೊ ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಅಂಡ್ ಎಂಜಾಯ್. ಸೊ ಫಸ್ಟ್ ವೆಹಿಕಲ್ ನೋಡಬಹುದು ವೀಕ್ಷಕರೇ, ಮಾರುತಿ ಸುಜುಕಿ ಡಿಸೈರ್ ಇದೆ ಸರ್. ಇದು ಡೀಟೇಲ್ಸ್ ಹೇಳ್ಬಿಡಿ. ಡಿಸೈರ್ ಅಲ್ಲ ಸರ್, ಇದು ರೆಟಿಗಾ. ಎರ್ಟಿಗಾ. ಸುಜುಕಿ ರೆಟಿಗಾ, ಸಿಂಗಲ್ ಓನರ್, 61,000 ಓಡಿದೆ. ಪೆಟ್ರೋಲ್ ಗಾಡಿ. ಹೊಸ ಟೈರ್ ಇದೆ, 4 ಹೊಸ ಟೈರ್ ಇದೆ. ಇನ್ಸೂರೆನ್ಸ್ ರನ್ನಿಂಗ್ ಇದೆ, ಆಕ್ಸಿಡೆಂಟ್ ಫ್ರೀ ಗಾಡಿ. ಸಿಂಗಲ್ ಓನರ್, 12 ಮಾಡಲ್. ಪ್ರೈಸ್ ಬಂದು 4,65,000 ನೆಗೋಷಿಯಬಲ್. 4,65,000 ನೆಗೋಷಿಯಬಲ್ ಆಗುತ್ತೆ. ಅಂಡ್ ನೆಕ್ಸ್ಟ್ ನೋಡಬಹುದು ಒಂದು Volkswagen Polo ಇದೆ. Polo 2014 ಸಿಂಗಲ್ ಓನರ್, 51,000 ಓಡಿದೆ. ಓಕೆ. ಕಂಫರ್ಟ್ ಲೈನ್ ಡೀಸೆಲ್. ಫೀಚರ್ಸ್ ಎಲ್ಲ ಏನೇನ್ ಬರುತ್ತೆ ಸರ್ ಇದಕ್ಕೆ? ಸರ್, ಇದು ಏರ್ ಬ್ಯಾಗ್, ABS ಇದೆ. ಏರ್ ಬ್ಯಾಗ್, ABS ಇದೆ, ಸೆಂಟ್ರಲ್ ಲಾಕಿಂಗ್, ಲೆದರ್ ಸೀಟ್ಸ್ ಎಲ್ಲ ಇದೆ ನೋಡಿ. ಇನ್ಬಿಲ್ಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್ಸ್ ಎಲ್ಲ ಸೂಪರ್ ಆಗಿದೆ. ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್? ಲೋನ್ ಕೂಡ ಆಗುತ್ತೆ ಇದಕ್ಕೆ. ಪ್ರೈಸಿಂಗ್ 5,30,000 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್. 5,30,000 ಓನರ್ ಸರ್ ಇದು? ಸಿಂಗಲ್ ಓನರ್. ಸಿಂಗಲ್ ಓನರ್ ಬರುತ್ತೆ. ನೋಡಬಹುದು ಸೂಪರ್ ಆಗಿದೆ. ಪೋಲೋ ಲೆವೆಲ್ಸ್ ಎಲ್ಲ ಗಾಡಿ ಶೋರೂಮ್ ಮೇಂಟೆನೆನ್ಸ್ ಅಂಡ್ ಸರ್ಟಿಫೈಡ್ ಸಿಗುತ್ತೆ. ಅಂಡ್ ನೆಕ್ಸ್ಟ್ ಟೊಯೋಟಾ ಇನೋವಾ ನೋಡಬಹುದು. 2012 ವೈಟ್ ಕಲರ್ ಟ್ರೆಂಡಿಂಗ್ ವೆಹಿಕಲ್, 7 ಸೀಟರ್ ಗಾಡಿ ಇನೋವಾ. 1,15,000 ಕಿಲೋಮೀಟರ್ ಓಡಿದೆ ನೋಡಿ. ಓಕೆ. ಇಲ್ಲ, 1,15,000 ಓಡಿದೆ ಸರ್. ಅಷ್ಟು ಓಡಿದೆ. ಇದು ಸಿಂಗಲ್ ಓನರ್ ಬರುತ್ತಾ? ಇಲ್ಲ, ಸಿಂಗಲ್ ಓನರ್ ಅಲ್ಲ, ಇದು ಫೋರ್ತ್ ಓನರ್ ಆಗಿದೆಯಾ? ಅಂಡ್ ಇದಕ್ಕೆ ಲೋನ್ ಆಗಲ್ಲ? ವೆಹಿಕಲ್ ಓನರ್ ಚೇಂಜ್ ಆಗಿದೆ, ಆದ್ರೂ ಗುಡ್ ಕಂಡೀಷನ್ ಇದೆ. ಆದ್ರೆ ಲೋನ್ ಆಗಲ್ಲ ಇದಕ್ಕೆ? ಲೋನ್ ಆಗಲ್ಲ. ಎಷ್ಟು ಪ್ರೈಸಿಂಗ್ ಹೇಳ್ತಾ ಇದ್ದೀರಾ ಇದು? ಇದು 675 ಹೇಳ್ತಾ ಇದಾರೆ, ನೆಗೋಷಿಯಬಲ್ ಮಾಡ್ತೀನಿ. 6,75,000. ಈಗ ಇದಕ್ಕೆ ಯಾರಾದ್ರೂ ಲೋನ್ ಬೇಕಂದ್ರೆ ಏನ್ ಸರ್ ಮಾಡೋದು? ಲೋನ್ ಅಂದ್ರೆ ನಿಮ್ಗೆ ಪ್ರೈವೇಟ್ ಲೋನ್ ಸಿಗ್ಬೋದು ಸರ್. ಪ್ರೈವೇಟ್ ಲೋನ್ ಸಿಗುತ್ತೆ. ಓಕೆ. ಅಂಡ್ ನೆಕ್ಸ್ಟ್ ಒಂದು i20 ಇದೆ ಸರ್. ಇದು 2019 ಆಸ್ತಾ ಆಪ್ಷನಲ್. 19 ಎಲೈಟ್ i20. ಓಕೆ. ಆಸ್ತಾ ಆಪ್ಷನಲ್, ಸೆಕೆಂಡ್ ಓನರ್ ಆಗಿದೆ, 60,000 ಓಡಿದೆ. ಓಕೆ. ಅಂಡ್ 6 ಏರ್ ಬ್ಯಾಗ್, ABS, ಪುಶ್ ಬಟನ್ ಸ್ಟಾರ್ಟ್, ರಿವರ್ಸ್ ಕ್ಯಾಮೆರಾ ಎಲ್ಲ ಇನ್ಬಿಲ್ಟೆಡ್. ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಅಲಾಯ್ಸ್ ನೋಡಬಹುದು, ಸೂಪರ್ ಆಗಿದೆ, ಲೇಟೆಸ್ಟ್. ಅಂಡ್ ಪ್ರೈಸಿಂಗ್ ಸರ್ ಇದು? ಸರ್, 650 ನೆಗೋಷಿಯಬಲ್. 6,50,000 ನೆಗೋಷಿಯಬಲ್ ಇದೆ. ಅಂಡ್ ನೆಕ್ಸ್ಟ್ ನೋಡಬಹುದು ಇನ್ನೊಂದು ಎರ್ಟಿಗಾ ಇದೆ, ಲೇಟೆಸ್ಟ್.
2021 ಆಟೋಮೆಟಿಕ್ ಸೆಕೆಂಡ್ ಓನರ್ ZXi ಪ್ಲಸ್ ಹೈಬ್ರಿಡ್. ಹೈಬ್ರಿಡ್ ಅಂದ್ರೆ ವೀಕ್ಷಕರಿಗೆ Smart ಗೊತ್ತಿರುತ್ತೆ. ಸರ್ಟಿಫೈಡ್ ಆಗಿದೆ, ಒಂದ್ಸಲ ತೋರಿಸ್ಬಿಡಿ ಸರ್. ಕಾರ್ವಾಲಿಂದ ಸರ್ಟಿಫೈಡ್ ಆಗಿದೆ, PDF ಸರ್ಟಿಫೈಡ್ ಕೂಡ ಕಳಿಸ್ತೀನಿ ಬೇಕಾದ್ರೆ. ಎಲಿಜಿಬಲ್ ಇದೆ ಫಾರ್ ನಮ್ಮ ಹತ್ರ. ವಾರಂಟಿ. ಸೊ ಯಾವ್ದು ವಾರಂಟಿ ಇದೆ ಅದು ಸ್ಟಿಕ್ಕರ್ ಇರುತ್ತಾ ಸರ್? ಇಲ್ಲ ಎಲ್ಲ ಸ್ಟಿಕ್ಕರ್ ಖಾಲಿ ಆಗಿದೆ, ಎಲ್ಲ ಗಾಡಿ ವಾರಂಟಿ ಇದೆ, ಎಲ್ಲ ಗಾಡಿಗೂ ಸರ್ಟಿಫೈಡ್ ಆಗಿದೆ. ಆಲ್ ರೈಟ್. ಅಂಡ್ ಇದು ಪ್ರೈಸ್ ಸರ್? ಇದು ಪ್ರೈಸ್ 10,40,000 ಹೊಸದು ಎಷ್ಟಿದೆ ಸರ್ ಇದು? ಸರ್. ಇದು ಆಟೋಮೆಟಿಕ್ ಹೊಸದಂದ್ರೆ ನಿಮ್ಗೆ 16 lakh ಅಕ್ಕಪಕ್ಕ ಇರುತ್ತೆ ಸರ್. 16 lakhs ಇರುತ್ತೆ. ಹೌದು. ಅಂಡ್ ಸ್ಮಾರ್ಟ್ ಹೈಬ್ರಿಡ್ ಬೇರೆ. ಏರ್ ಬ್ಯಾಗ್ಸ್ ಎಷ್ಟು ಬರುತ್ತೆ ಇದಕ್ಕೆ? ಎರಡು ಬರುತ್ತೆ. 2 ಏರ್ ಬ್ಯಾಗ್ ಬರುತ್ತಾ? ಓಕೆ. ಅಂಡ್ ನೆಕ್ಸ್ಟ್ ಒಂದು i10 ಗ್ರ್ಯಾಂಡ್ ಗ್ರ್ಯಾಂಡ್ i10. i10 2015 ಸೆಕೆಂಡ್ ಓನರ್ 70,000 ಓಡಿದೆ. ಆಹಾ. ಆಸ್ತಾ ಪೆಟ್ರೋಲ್, ಅಲಾಯ್ Okay. ವೀಲ್ಸ್, ಏರ್ ಬ್ಯಾಗ್ ಬರಲ್ಲ, ಇದು ಆಪ್ಷನಲ್ ಮಾತ್ರ ಬರುತ್ತೆ. ಓಕೆ. ಏರ್ ಬ್ಯಾಗ್ಸ್ ಬರಲ್ಲ ಇದಕ್ಕೆ. And, ಆಪ್ಷನಲ್, ಆಸ್ತಾ ಆಪ್ಷನಲ್ ಗೆ ಬರುತ್ತೆ. ಇದಕ್ಕೆ ಬರಲ್ಲ ಆದ್ರೆ. ಅಂಡ್ ಬೇರೆ ಫೀಚರ್ಸ್ ಅಂದ್ರೆ ಎಲೆಕ್ಟ್ರಿಕಲ್ ಮಿರರ್ಸ್ ಇದೆ, ಲೆದರ್ ಸೀಟ್ಸ್ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ, ಸ್ಟೇರಿಂಗ್ entry ಇದೆ, ಕಂಟ್ರೋಲ್. ಪುಷ್ ಬಟನ್ ಸ್ಟಾರ್ಟ್ ಇದೆ, ಅದೆಲ್ಲ ಇದೆ. ಅಲಾಯ್ ವೀಲ್ಸ್ ಬರುತ್ತೆ ಓಕೆ. ಅಂಡ್ ಇದ್ರ ಪ್ರೈಸಿಂಗ್ ಸರ್. ಇದು 4,20,000 4,20,000 Negotiable. ಇದೆ. ನೆಗೋಷಿಯಬಲ್, ಆನ್ ಹೌದು. ಟೇಬಲ್ ಡೈರೆಕ್ಟ್ ಬನ್ನಿ. ಅಂಡ್ ನೆಕ್ಸ್ಟ್ ಒಂದು ಎಷ್ಟು ಸೂಪರ್ ಆಗಿರುವ ವೈಟ್ ಕಲರ್ XUV 700 ಇದೆ ಸರ್. ಇದು ಡೀಟೇಲ್ಸ್? ಸರ್ ಇದು XUV 700 ಡೀಸೆಲ್ 2023. ಹೌದು, ಆಟೋಮೆಟಿಕ್ ಆಟೋಮೆಟಿಕ್ ಆಗಿರುತ್ತೆ. ವೆಹಿಕಲ್ ಇದು. AX7 L. ಫುಲ್ಲಿ ಟಾಪ್ ಎಂಡ್. ಹೌದು, ಪ್ಯಾನೋರಾಮಿಕ್ ಸನ್ ರೂಫ್ ಅಂಡ್ ಸ್ಟೇರಿಂಗ್ ಅಲ್ಲಿ ಕಂಟ್ರೋಲ್ಸ್. 9 ಏರ್ Cruise ಬ್ಯಾಗ್, control. ಲೆದರ್ ಸೀಟ್ಸ್. ಒಳಗಡೆ ತೋರಿಸ್ತೀರಾ? ರೇರ್ AC ಮತ್ತೆ ಎಲ್ಲ ಸೂಪರ್ ಆಗಿದೆ. ಹೌದು. ಅಂಡ್ ಇಂಟೀರಿಯರ್ಸ್ ನೋಡ್ಬಿಡಿ ಒಂದ್ ಟೈಮ್. ಓ, ವೆಲ್ಕಮ್ ಸೀಟ್ಸ್ ಎಲ್ಲ ಇದೆ. ಡೋರ್ ಓಪನ್ ಮಾಡಿದ್ರೆ ಹಾ. ಸೀಟ್ಸ್ ಎಲ್ಲ ಹಿಂದೆ ಹೋಗೋದಲ್ಲ. ಅಡ್ಜಸ್ಟ್ ಆಗುತ್ತೆ, ಅದು ಆಟೋಮೆಟಿಕ್. ಚೆನ್ನಾಗಿದೆ. ಸೂಪರ್ ಆಗಿ ಡ್ರೈವಿಂಗ್ ಮೋಡ್ಸ್ ಎಲ್ಲ ನೀವು ನೋಡ್ಬೋದು, ಚೆಕ್ ಮಾಡ್ಬೋದು ಅಲ್ಲೇ. ಅಡಾಸ್ ಫೀಚರ್ ಇದೆ, 360 ಡಿಗ್ರಿ ಕ್ಯಾಮ್ರಾ, ಆಲ್ಮೋಸ್ಟ್ ಎಲ್ಲ ಪವರ್ ಪ್ಯಾಕ್ ಫೀಚರ್ಸ್ ಅಂತಾನೆ ಹೇಳ್ಬೋದು. ಅಂಡ್ ಟಾಪ್ ಎಂಡ್. ಇದು ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್? ಸರ್ ಇದು 24,50 ಹೇಳ್ತಾರೆ, ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ. 24,50,000 ಹೇಳ್ತಾ ಇದ್ದೀರಾ? ಓಕೆ. ಅಂಡ್ ನೆಕ್ಸ್ಟ್ ಇನ್ನೊಂದು i20 ನೋಡ್ಬೋದು ಸರ್. ಇದು ಡೀಟೇಲ್ಸ್? 2019 ಸಿಂಗಲ್ ಓನರ್ ಸ್ಪೋರ್ಟ್ಸ್ ಪ್ಲಸ್, ಆಹಾ. 50,000 ಓಡಿದೆ, ಗ್ರೇ ಕಲರ್ ಅಲ್ಲಿ ಇದೆ. ಗಾಡಿ ತುಂಬಾ 50,000. ಚೆನ್ನಾಗಿದೆ, ಎಲ್ಲಾ ಗಾಡಿಗೆ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ. ಓಕೆ. ಇದು ಫುಲ್ಲಿ ಟಾಪ್ ಎಂಡ್ ಬರುತ್ತಲ್ಲ ಸರ್? ಇದು ಇಲ್ಲ, ಫುಲ್ ಟಾಪ್ ಎಂಡ್ ಅಲ್ಲ, Mid variant. ಸೆಕೆಂಡ್ ಟಾಪ್. ಅಂದ್ರೆ ಆಸ್ತಾ ಅಲ್ಲ, ಇದು ಆಸ್ತಾ ಆಪ್ಷನಲ್ ಇಲ್ಲ ಆದ್ರೆ SX. SX ಅಲ್ಲ, ಆಸ್ತಾ ಅಂತ ಬರುತ್ತೆ ಟಾಪ್ ಎಂಡ್. ಓಕೆ 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 ಓಕೆ. ಇದು ಸ್ಪೋರ್ಟ್ಸ್ ಪ್ಲಸ್. ಸ್ಪೋರ್ಟ್ಸ್ ಪ್ಲಸ್. ಅಂಡ್ ಇದಕ್ಕೆ ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್? ಇದು 6,85,000 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. 6,85,000 ಹಾ. ನೆಗೋಷಿಯಬಲ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಒಂದು ಹೋಂಡಾ Honda. ಬ್ರಿಯೋ, ಅಮೇಜ್. ಹೋಂಡಾ ಬ್ರಿಯೋ 42,000 ನೋಡಿದೆ, okay. ಸಿಂಗಲ್ ಓನರ್, 2012 ಮಾಡಲು, ವಿ ವರ್ಷನ್, ಪೆಟ್ರೋಲ್. 370 ಹೇಳ್ತಾರೆ, ನೆಗೋಷಿಯಬಲ್. 3,70,000 ಹೌದು. ನೆಗೋಷಿಯಬಲ್. ಅಂಡ್ ನೆಕ್ಸ್ಟ್ ನೋಡ್ಬೋದು ಒಂದು Alto K10. ಆಲ್ಟೋ ಇದೆ. ಇದು ಆಲ್ಟೋ details. K10 2012 ಸೆಕೆಂಡ್ ಓನರ್, 51,000 ಓಡಿದೆ. 51,000 ನೋಡಿದೆ. ಅಂಡ್ ಸೀಟ್ಸ್, ಲೆದರ್ ಸೀಟ್ ಸೂಪರ್ ಆಗಿದೆ. ತಗೊಂಡ್ಮೇಲೆ ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಯಾವ್ದು ಬೇಕೇ ಆಗಿಲ್ಲ. ಹೌದು. ಅಂಡ್ Price- ಟೇಸ್ಟ್ ಹೆಂಗಿರುತ್ತೆ ತಗೋರು? ಪ್ರೈಸ್ 2,45,000 ನೆಗೋಷಿಯಬಲ್. 2,45,000 ಓನರ್ ಸರ್. ಇದು ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಆಗಿದೆ, ಚೆಕ್ ಮಾಡ್ಬೋದು. ಅಂಡ್ ಒಳ್ಳೆ ಮೈಲೇಜ್ ಗಾಡಿ ನನ್ನ ಹತ್ರನೂ ಇತ್ತು, ಅದು ಸೂಪರ್ ವೆಹಿಕಲ್ ಅಂತ ಹೌದು. ಹೇಳ್ಬೋದು. ಅಂಡ್ ನೆಕ್ಸ್ಟ್ ಒಂದು ಸೆಲೆರಿಯೋ ಇದೆ ಸರ್. ಇದು ಡೀಟೇಲ್? ಸೆಲೆರಿಯೋ 2017 ಸಿಂಗಲ್ ಓನರ್, ZXi ಆಟೋಮೆಟಿಕ್, ಹೊಸ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಪ್ರೈಸ್ ಚೆಕ್ ಮಾಡ್ಬೋದು. Brand ZXi new ಇದೆ. ಸಿಂಗಲ್ ಓನರ್, ಆಟೋಮೆಟಿಕ್, 17 ಮಾಡಲು. ಪ್ರೈಸ್ ಬಂದು ಓಕೆ. ಇದು 4,85,000 ನೆಗೋಷಿಯಬಲ್. 4,85,000 ನೆಗೋಷಿಯಬಲ್. ಅಂಡ್ 2017 ಮಾಡೆಲ್ ಇಂದ ಇದು ಲೋನು ಆಗುತ್ತೆ ಇದಕ್ಕೆ, ಚೆಕ್ ಮಾಡ್ಬೋದು. ಆಗುತ್ತೆ. ಮಿನಿಮಮ್ ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕು ಸರ್ ಇದಕ್ಕೆ? ಲೋನ್ ಪೇಮೆಂಟ್ ಕೊಡಿ ಸರ್, ಒಂದು 1.5 lakh ಕೊಡಿ. 1.5 lakh ಇದ್ರೆ ಒಂದು ಡೌನ್ ಪೇಮೆಂಟ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಒಂದು ಎಷ್ಟು ಸೂಪರ್ ಆಗಿರೋ ಒಂದು ಜೈಜಾಂಟಿಕ್ ಟಾಟಾ ಹ್ಯಾರಿಯರ್ ಇದೆ ಸರ್. ಇದ್ರ ಡೀಟೇಲ್ಸ್? 2023 ಫಸ್ಟ್ ಓನರ್, 50,000 ಕಿಲೋಮೀಟರ್ ಓಡಿದೆ, ಟಾಟಾ ಹ್ಯಾರಿಯರ್. ಇದೊಂಥರ ಸ್ಕೈ ಬ್ಲೂ ಕಲರ್ ಅಂತ ಹೇಳ್ಬೋದು. ಸೂಪರ್ ಆಗಿದೆ ಸರ್. ಬ್ರ್ಯಾಂಡ್ ನ್ಯೂ ಕಲರ್, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಆಮೇಲೆ ಡ್ಯುಯಲ್ ಟರ್ನ್ ಕಲರ್ ತರ ಅವ್ರು ಮಾಡಿಸಿರೋದು, ಸ್ಟಿಕ್ಕರಿಂಗ್ ಅಲ್ಲ. ಅದು ಸ್ಟಿಕರಿಂಗ್ ಮಾಡಿರಲ್ಲ, ಹೌದು ಇಲ್ಲಾಂದ್ರೆ ಬ್ಲೂನೇ ಬರ್ತಾ ಇತ್ತಾ ಸರ್ ಹೌದು ಅದಕ್ಕೆ? ಹೌದು. ಪನಾರೋಮಿಕ್ ಸನ್ ರೂಫ್ ಇದೆ, ಏರ್ ಬ್ಯಾಗ್, ABS ಎಲ್ಲ ಇದೆ. XT ಪ್ಲಸ್ 2023 ಆಹಾ. ಸಿಂಗಲ್ ಓನರ್. ಒಂದು ಸೇಫ್ಟಿ ಅಂದ್ರೆ ಒಂದು ಸೇಫ್ಟಿಗೋಸ್ಕರ ಒಂದು ವೆಹಿಕಲ್ ಹುಡುಕ್ತಾ ಇದ್ರೆ ನೋಡ್ಬೋದು. ಹ್ಯಾರಿಯರ್ ಹೌದು. ಸೂಪರ್ ವೆಹಿಕಲ್. ಇಂಟೀರಿಯರ್ ಒಂಚೂರು ತೋರಿಸ್ತೀನಿ ನೋಡಿ. ಇಂಟೀರಿಯರ್ಸ್ ಚೆಕ್ ಮಾಡ್ಬೋದು.
ಅಂಡ್ ಬಾಡಿ ಲೈನ್ ನೋಡ್ಬೋದು ಎಷ್ಟು ನೀಟಾಗಿದೆ. ಇದಕ್ಕೆ ಸರ್ವಿಸ್ ಹಿಸ್ಟ್ರಿ ಎಲ್ಲ ಸಿಗುತ್ತಲ್ಲ ಸರ್? ಇದು ಸರ್ವಿಸ್ ಹಿಸ್ಟ್ರಿ ಸಿಗುತ್ತಲ್ಲ ಸರ್ ಇದಕ್ಕೆಲ್ಲ? ಏನ್ ಸರ್? ಸರ್ವಿಸ್ ಹಿಸ್ಟ್ರಿ ಹಾ, ಕೀಸು ಸಿಗುತ್ತೆ, ನೋಡ್ಬೋದು ಎಷ್ಟು ಸೇಮ್ ಮ್ಯಾಚಿಂಗ್ ಮ್ಯಾಚಿಂಗ್ Cover. ಕವರ್ ಇದೆ. ಹೀಗೆ ಏನ್ ಸರ್ ಹ್ಯಾರಿಯರ್ ಟಾಟಾ ಅವರು ಸೂಪರ್ ಆಗಿ. ಹೌದು. ಅಂಡ್ ಇದು ಡೀಸೆಲ್ ಆಗಿರುತ್ತೆ. ಡೀಸೆಲ್ ಸೂಪರ್ ಆಗಿದೆ. ಅಂಡ್ ಆಲ್ಮೋಸ್ಟ್ 700 ಅಲ್ಲಿ ಎಲ್ಲಿರೋದು ಫೀಚರ್ಸ್ ಎಲ್ಲ ಬಂದೇ ಅದು ಬರುತ್ತೆ. ಟಾಪ್ ಎಂಡ್ ಬರುತ್ತೆ. ಇದು ಟಾಪ್ ಎಂಡ್ ಅಲ್ಲ, XT ಪ್ಲಸ್ ಮಿಡ್ಲ್ ವರ್ಷನ್. ಓಕೆ. ಅಂಡ್ ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್ ಇದು? 2023 ಫಸ್ಟ್ ಓನರ್, XT ಪ್ಲಸ್ ಡೀಸೆಲ್ ಮ್ಯಾನ್ಯುವಲ್. ಆಯ್ತಾ? ಪ್ರೈಸಿಂಗ್ ಬಂದು 14,85,000 ನೆಗೋಷಿಯಬಲ್. 14,85,000 ನೆಗೋಷಿಯಬಲ್ ಅಂತೆ. ಅಂಡ್ ಇದಕ್ಕೆ ಮಿನಿಮಮ್ ಡೌನ್ ಪೇಮೆಂಟ್ ಸರ್? ಡೌನ್ ಪೇಮೆಂಟ್ ಅಂದ್ರೆ ನಿಮ್ಗೆ ಒಂದು 4 lakh 5 lakh ಡೌನ್ ಪೇಮೆಂಟ್ ಕೊಡ್ಬೇಕಾಗುತ್ತೆ. 4 to 5 lakhs ಡೌನ್ ಯಾಕಂದ್ರೆ ಪೇಮೆಂಟ್. ಆಮೇಲೆ ನಾವು ಕೋಟ್ ಮಾಡಿರ್ತೀವಲ್ಲ, ಅದ್ರದ್ದು ನಿಮ್ಗೆ 30% ಡೌನ್ ಪೇಮೆಂಟ್ ಕೊಡ್ಬೇಕಾಗುತ್ತೆ. ಓಕೆ. ಈಗ 15 ಎಷ್ಟು? lakh ಕೋಟ್ ಮಾಡಿದೀವಿ ಅನ್ಕೊಳ್ಳಿ, 5 lakh ಡೌನ್ ಪೇಮೆಂಟ್ ಕೊಡಿ, 10 lakhs ಲೋನ್ ಮಾಡಿಸ್ಕೊಡ್ತೀವಿ. 75-80% ಲೋನ್ ಆಗತ್ತೆ ಯಾವ ಗಾಡಿಗೂ ಅಷ್ಟೇ. ಫುಲ್ ಡೌನ್ ಫುಲ್ ಫುಲ್ ಲೋನ್ ಆಗಲ್ಲ, ಅದು ಹೊಸ ಗಾಡಿ ಮಾತ್ರ ಆಗಲ್ಲ ಸರ್. ಓಕೆ ಸರ್. ಅಂಡ್ ನೆಕ್ಸ್ಟ್ ಇನ್ನೊಂದು i20 ಇದೆ ಸರ್. ಇದು ಡೀಟೇಲ್ಸ್ 2018 ಸಿಂಗಲ್ ಓನರ್, 48,000 ಕಿಲೋಮೀಟರ್ ಓಡಿದೆ. i20 ಮ್ಯಾಗ್ನಾ ಪ್ಲಸ್, ಸಾರಿ ಮ್ಯಾಗ್ನಾ ಆಪ್ಷನಲ್. ಮ್ಯಾಗ್ನಾ ಆಪ್ಷನಲ್. ಅದೇ ಅಲಾಯ್ಸ್ ಇಲ್ಲ ಅಲ್ಲ ಇದಕ್ಕೆ ಸರ್? ಆದ್ರೆ ಅಲಾಯ್ಸ್ ಇಲ್ಲ ಅಲ್ಲ? ಅಲಾಯ್ಸ್ ಬರಲ್ಲ, ಮ್ಯಾಗ್ನಾ ಆಪ್ಷನಲ್, ಸ್ಪೋರ್ಟ್ಸ್ ಅಲ್ಲ ಇದು. ಓಕೆ ಓಕೆ ಓಕೆ. ಏರ್ ಬ್ಯಾಗ್ ಬರುತ್ತೆ, ABS ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ. ಇದ್ರದ್ದು ಪ್ರೈಸ್ 6,25,000 6,25,000 ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟ್ ಒಂದು ಕಲರ್ ಆಪ್ಷನ್ಸ್ ತುಂಬಾನೇ ಇದೆ ಅಂತ ಹೇಳ್ಬೋದು i20ಗೆ. ನೆಕ್ಸ್ಟ್ ಒಂದು 5 ಗಾಡಿ ಇದೆ i20. 5 ಇದೆ. ಅಂಡ್ ವೈಟ್ ಕಲರ್ ಒಂದಿದೆ ಸರ್. ಇದು ಕಲರ್ 2016 ಸಿಂಗಲ್ ಓನರ್, 48,000 ಓಡಿದೆ. ಇದು ಆಸ್ತಾ. ಓಕೆ. ಡೈಮಂಡ್ ಕಟ್ ಅಲಾಯ್ ವೀಲ್ಸ್, ಮತ್ತೆ ಏರ್ ಬ್ಯಾಗ್, ABS, ಎಲೆಕ್ಟ್ರಿಕಲ್ ಮಿರರ್ಸ್, ಲೆದರ್ ಸೀಟ್ಸ್ ಅದೆಲ್ಲ ಬರುತ್ತೆ. ಓಕೆ. ಅಂಡ್ ಇದು ಪ್ರೈಸಿಂಗ್ ಸರ್? 6,50,000 ನೆಗೋಷಿಯಬಲ್. 6,50,000 ನೆಗೋಷಿಯಬಲ್ ಇದೆ. ನೆಕ್ಸ್ಟ್ ಒಂದು K10 ಸೀರೀಸ್ ಗಿಂತ ಮುಂಚೆ ಬಂದಿರೋದು ಒಂದು ಆಲ್ಟೋ ಇದೆ ಸರ್. ಇದು ಆಲ್ಟೋ 800 ಅಲ್ಲ, ಇದು ಆಲ್ಟೋ. ಇದು 1100cc ವ್ಯಾಗನರ್ ಇಂಜಿನ್. ಇದು ಎಡಿಷನ್ ವರ್ಷನ್. 2002 ಥರ್ಡ್ ಓನರ್ ಆಗಿದೆ. ಇನ್ಸೂರೆನ್ಸ್ FC ಎಲ್ಲ ರನ್ನಿಂಗ್ ಇದೆ. ಓಕೆ. ಆಲ್ಟೋ VXi ಅಂತ ಇರುತ್ತೆ ನೋಡಿ, ಇಲ್ಲಿ ಇದು ಕೂಡ ಬರುತ್ತೆ, ರಿವರ್ಸ್ ವೈಪರ್. ಆಲ್ಟೋ VXi ಅಂತ ಇರುತ್ತೆ ಅಲ್ಲಿ. ಅಂಡ್ JBL ಸ್ಪೀಕರ್ಸ್ ಎಲ್ಲ ಇದೆ ಹಾಕ್ಸಿರೋದು. ನೀವು ತಗೊಂಡ್ಮೇಲೆ ಬರೀ ಒಂದು ಆಲ್ಟೋ VXi 1.1 ಇದು ಎಡಿಷನ್ ವರ್ಷನ್. 1.1. ಓಕೆ 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 ಓಕೆ. ಅದೇ ತಗೊಂಡ್ಮೇಲೆ ಒಂದು ಸಬ್ವೂಫರ್ ಒಂದು ಹಾಕ್ಬಿಟ್ರೆ ಒಂದು ಡಿಸ್ಪ್ಲೇ ಸೂಪರ್ ಆಗಿರುತ್ತೆ ನೋಡಿ. ಲೆದರ್ ಸೀಟ್ ಕವರ್ ಎಲ್ಲ ಹಾಕ್ಸಿದ್ದಾರೆ, ಚೆನ್ನಾಗಿದೆ. ಅಂಡ್ ಇದಕ್ಕೆ ಪ್ರೈಸಿಂಗ್ ಸರ್? ಸರ್ ಇದು 145 ನೆಗೋಷಿಯಬಲ್ ಸರ್. 1,45,000 ನೆಗೋಷಿಯಬಲ್ ಇದೆ. ಅಂಡ್ ಈ ಕಡೆ ನೋಡಬಹುದು ಹಂಗೆ ಒಂದು ಹೋಂಡಾ ಸಿಟಿ ಇದೆ. 2010 ಸೆಕೆಂಡ್ ಓನರ್, 1 lakh ಕಿಲೋಮೀಟರ್ ಓಡಿದೆ. ಓಕೆ ಓಕೆ ಓಕೆ. ಎಸ್ ವೇರಿಯಂಟ್, ರಿವರ್ಸ್ ಕ್ಯಾಮ್ರಾ ಸಿಸ್ಟಮ್ ಎಲ್ಲ ಹಾಕ್ಸಿದ್ದಾರೆ. ಅಂಡ್ ಇದು ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್? 255 ನೆಗೋಷಿಯಬಲ್ ಸರ್. 2,55,000 ಹೋಂಡಾ ಸಿಟಿ ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟ್ ಒಂದು ಹುಂಡೈ ಹೈಟ್ ಇಯಾನ್ ಇದೆ. 2014 ಸೆಕೆಂಡ್ ಓನರ್, 70,000 ಕಿಲೋಮೀಟರ್ ಓಡಿದೆ. ಇಯಾನ್ ಮ್ಯಾಗ್ನಾ, ಇದು 1000cc ಮ್ಯಾಗ್ನಾ ಪ್ಲಸ್. ಅಂಡ್ ಇದಕ್ಕೆ ಫೀಚರ್ಸ್ ಏನೇನಿದೆ ಸರ್? ಸರ್ ಇದಕ್ಕೆ ಲೆದರ್ ಸೀಟ್ಸ್ ಎಲ್ಲ ಹಾಕ್ಸ್ಕೊಂಡಿದ್ದಾರೆ, ಇನ್ಬಿಲ್ಟೆಡ್ ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಇದೆಲ್ಲ ಇರುತ್ತೆ. ಸೆಂಟ್ರಲ್ ಲಾಕಿಂಗ್, ಲೆದರ್ ಸೀಟ್ಸ್ ನೋಡಬಹುದು, ಸೂಪರ್ ಆಗಿದೆ. ಒಂದು ಬೇಜ್ ರೆಡ್ ಗೆ ಒಂದು ಬೇಜ್ ಕಲರ್ ಸೂಪರ್ ಕಾಂಬಿನೇಷನ್ ಇದೆ ಅಂತ ಹೇಳ್ಬೋದು. ಅಂಡ್ ಇದು ಈ ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದೀರಾ ಸರ್? ಈ ಒಂದು 2,65,000 ನೆಗೋಷಿಯಬಲ್. 2,65,000 ನೆಗೋಷಿಯಬಲ್ ಇದೆ. ನೆಕ್ಸ್ಟ್ ಒಂದು i10 ಇದೆ ಸರ್. ಇದು i10 ಅದು 12 ಮಾಡೆಲ್, ಅದು ಸೋಲ್ಡ್ ಆಗಿದೆ. ಇದು ಸೋಲ್ಡ್ ಔಟ್ ಆಗಿದೆಯಾ? ಹೌದು. ಎಷ್ಟಕ್ಕೆ ಸೇಲ್ ಆಯ್ತು ಸರ್ ಇದು? ಇದು 2,85,000 ಆಯ್ತು ಸರ್. ಇದು 2,85,000 ಮ್ಯಾಗ್ನಾ 12 ಮಾಡೆಲ್, 43,000 ಕಿಲೋಮೀಟರ್ ಓಡಿದೆ. ಓಕೆ. ನೆಕ್ಸ್ಟ್ ಒಂದು ಸ್ಕೋಡಾ ನೋಡಿ ಎಷ್ಟು ಸೂಪರ್ ಆಗಿದೆ, ರ್ಯಾಪಿಡ್ ಸರ್. ಇದು ರ್ಯಾಪಿಡ್ ಸಿಂಗಲ್ ಓನರ್, 2012 ಮಾಡೆಲ್, 90,000 ಓಡಿದೆ. ಸ್ಕೋಡಾ ರ್ಯಾಪಿಡ್ ಆಂಬಿಷನ್. ಓಕೆ. ಏನೇನ್ ಫೀಚರ್ಸ್ ಇದೆ ಸರ್ ಇದು? ಸರ್ ಏರ್ ಬ್ಯಾಗ್, ABS ಬರುತ್ತೆ, ಲೆದರ್ ಸೀಟ್ಸ್ ಇದೆ, ಅಲಾಯ್ ವೀಲ್ಸ್ ಹಾಕ್ಸ್ಕೊಂಡಿದ್ದಾರೆ. ಅದು ಆಫ್ಟರ್ ಮಾರ್ಕೆಟ್ ಚೆನ್ನಾಗಿದೆ, ಆದ್ರೆ ಕರೆಕ್ಟ್ ಫಿಟ್ಟಿಂಗ್ ಆಗಿದೆ ಇದಕ್ಕೆ. ಅಂಡ್ ಇದು ಪ್ರೈಸಿಂಗ್ ಸರ್? ಇದು 4 lakh ನೆಗೋಷಿಯಬಲ್. 4 lakhs ಹೇಳ್ತಾ ಇದ್ದಾರೆ. ಸ್ಕೋಡಾ ರ್ಯಾಪಿಡ್ ನೆಗೋಷಿಯಬಲ್. ಅಂಡ್ ಆ ಕಡೆ ನೋಡಬಹುದು ಒಂದು ಮಾರುತಿ ಸುಜುಕಿ ಬ್ರೆಜಾ ಇದೆ. ಬ್ರೆಜಾ 2018 ಸೆಕೆಂಡ್ ಓನರ್ ಆಗಿದೆ. 90,000 ಕಿಲೋಮೀಟರ್ ಓಡಿದೆ. ZDI ಪ್ಲಸ್ ಡ್ಯುಯಲ್ ಕಲರ್. ZDI ಪ್ಲಸ್ ಡೀಸೆಲ್ ಸರ್? ಇದು ಡೀಸೆಲ್ ಬ್ರೆಜಾ. ಈಗ ಬರೋದೆಲ್ಲ ಪೆಟ್ರೋಲೇ ಆಗಿರುತ್ತೆ. ಅಂಡ್ ಡೀಸೆಲ್ ಯಾರಾದ್ರೂ ಡೀಸೆಲ್ ಹುಡುಕ್ತಾ ಇದ್ರೆ ನೋಡಬಹುದು. ಫುಲ್ಲಿ ಟಾಪ್ ಎಂಡ್, ಅಲಾಯ್ ವೀಲ್ಸ್, ಏರ್ ಬ್ಯಾಗ್, ಕೀಲೆಸ್ ಎಂಟ್ರಿ,
ಪುಷ್ ಬಟನ್ ಸ್ಟಾರ್ಟ್, ಎಲೆಕ್ಟ್ರಿಕಲ್ ಮಿರರ್ಸ್ ಎಲ್ಲ ಇದೆ. ಫುಲ್ ಡ್ಯೂಲ್ ಟೋನ್ ಆಗಿರುತ್ತೆ ಅಂಡ್ ಇದು ಈ ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್? ಸರ್ ಇದು 8 lakh ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. 8 lakhs ನೆಗೋಷಿಯಬಲ್ ಇದೆ. ನೆಕ್ಸ್ಟ್ ಇನ್ನೊಂದು 700 AX7 ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್ ಅಂತ ಇದೆ. 2022 ಮ್ಯಾನ್ಯುವಲ್ AX7 ಆಹಾ, ಬ್ಲೂ ಕಲರ್, ಸೆಕೆಂಡ್ ಓನರ್ ಆಗಿದೆ. 33,000 ಕಿಲೋಮೀಟರ್ ಓಡಿದೆ. 33,000 ಕಿಲೋಮೀಟರ್ಸ್ ರನ್ ಆಗಿದೆ. ಅಂಡ್ ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್ ಇದು? ಸರ್ ಇದು 20 lakh ಹೇಳ್ತಾ ಇದೀವಿ. 20 lakhs ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಒಂದು ಹೋಂಡಾ ಸಿಟಿ ಐವಿ ಟೆಕ್ ಇದೆ, ಒಂದು ಲೇಟೆಸ್ಟ್ ಇಂಜಿನ್ ಸರ್. 2022 ಫಸ್ಟ್ ಓನರ್ ಹೋಂಡಾ ಸಿಟಿ. ಸೂಪರ್ ಆಗಿದೆ ಸರ್ ಇದು. ಏನೇನ್ ಫೀಚರ್ಸ್ ಇದೆ ಸರ್? ಇದು ZX ವರ್ಷನ್ ಸರ್, ಇದು ಟಾಪ್ ಎಂಡ್ ಮ್ಯಾನ್ಯುವಲ್, 40,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್, ಸನ್ ರೂಫ್, ಏರ್ ಬ್ಯಾಗ್, ಲೆದರ್ ಶೀಟ್ಸ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ. ಅಲಾಯ್ ವೀಲ್ಸ್, ಸನ್ ರೂಫ್, ಡೈಮಂಡ್ ಕಟ್, ಫುಲ್ ಟಾಪ್ ಎಂಡ್ ಮ್ಯಾನ್ಯುವಲ್. ಇದು ಪ್ರೈಸಿಂಗ್ ಸರ್? ಪೆಟ್ರೋಲ್ ಪ್ರೈಸ್ ಬಂದು 10,80,000 ನೆಗೋಷಿಯಬಲ್. 10,80,000 ನೆಗೋಷಿಯಬಲ್ ಇದೆ. ಅಂಡ್ ಆ ಕಡೆ ನೋಡಬಹುದು ಹಂಗೆ ಒಂದು ಟೊಯೋಟಾ ಇನೋವಾ ಇದೆ ಸರ್. ಇದು ಇನೋವಾ ಕ್ರಿಸ್ಟಾ 2017 ಸಿಂಗಲ್ ಓನರ್, 190 ಕಿಲೋಮೀಟರ್ ಓಡಿದೆ. ಸಾರಿ 1,90,000. 1,90,000 ಕಿಲೋಮೀಟರ್ಸ್. ಅಂಡ್ ಟೊಯೋಟಾ ಇಂಜಿನ್ಸ್ ಗೊತ್ತಿರುತ್ತೆ. ಹೌದು. ನಾವೆಲ್ಲದು ಏನೋ ಬೇಕಾಗಿಲ್ಲ. ಕ್ರಿಸ್ಟಾ ವಿ ವರ್ಷನ್ 8 ಸೀಟರ್. ಅಂಡ್ ಸಿಂಗಲ್ ಓನರ್ ಬರುತ್ತಲ್ಲ. ಸಿಂಗಲ್ ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದೀರಾ? ಅದು 16 lakh ಹೇಳ್ತಾ ಇದೀವಿ ಸರ್. 17 ಮಾಡಲ್, 16 lakhs ನೆಗೋಷಿಯಬಲ್ ಆಗುತ್ತೆ. ಅಂಡ್ ಇನ್ನೊಂದು ಹೋಂಡಾ ಸಿಟಿ ಇದೆ. ಹೋಂಡಾ ಸಿಟಿ 2014 ಸಿಂಗಲ್ ಓನರ್, SV ವೇರಿಯಂಟ್, ಆಟೋಮೆಟಿಕ್, ಪೆಟ್ರೋಲ್, 53,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್, ಏರ್ ಬ್ಯಾಗ್, ABS, ಆಟೋಮೆಟಿಕ್ ಗಾಡಿ. ಸರ್ ಆಟೋಮೆಟಿಕ್ ಗಾಡಿ, ಆಟೋಮೆಟಿಕ್. ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಅಂಡ್ ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್? 5,50,000 ನೆಗೋಷಿಯಬಲ್. ಅಂಡ್ ನೆಕ್ಸ್ಟ್ ನೋಡಬಹುದು ಹಂಗೆ ಒಂದು ಬಲೆರೋ ಇದೆ. ಬಲೆರೋ 2023 ಸಿಂಗಲ್ ಓನರ್, 30,000 ಕಿಲೋಮೀಟರ್ ಓಡಿದೆ. ಅಲಾಯ್ ವೀಲ್ ಹಾಕ್ಸ್ಕೊಂಡಿದ್ದಾರೆ. ಒಳಗಡೆ ಸಿಸ್ಟಮ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ. ಓಕೆ. ಅಂಡ್ ಅದರದ್ದು ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್? ಸರ್ ಅದು ಪ್ರೈಸ್ 9,80,000. 9,80,000 ಬಲೆರೋ. ಚೆಕ್ ಮಾಡಬಹುದು. ಟೈರ್ಸ್ ನೋಡಿ ಎಷ್ಟು ಸೂಪರ್ ಆಗಿದೆ. ಯಾವುದು Spare tire use ಮಾಡಿಲ್ಲ. ಹೌದು. ಫುಲ್ ಲೈನ್ ಮಾರ್ಕಿಂಗ್ ಹೊಸ ಗಾಡಿ ತಗೊಂಡ್ರೆ ನಿಮ್ಗೆ ಅಲಾಯ್ಸ್ ವೀಲ್ ಸಿಗಲ್ಲ, ಇವ್ರು ಹಾಕ್ಸಿರೋದು ಆಫ್ಟರ್ ಮಾರ್ಕೆಟ್. ಹೌದಾ? ಹೌದು. ಟೈರ್ ಕಾಸ್ಟ್ ಎಷ್ಟು ಇರ್ಬೋದು ಸರ್ ಅದಕ್ಕೆ? 4,000 ಇರ್ಬೇಕು ಸರ್. 4,000 ಆಗಿರುತ್ತಾ? ನೋಡಬಹುದು ಒಂದು 6 ಸೀಟರ್ ಹೋಂಡಾ ಮೊಬಿಲಿಯೋ ಇದೆ ಸರ್. ಇದು ಡೀಟೇಲ್ಸ್ 2014 ಸಿಂಗಲ್ ಓನರ್, 1.5 ಓಡಿದೆ ಸರ್. 1.5 ಲಕ್ಷ ಹೊರಗೆ. ಓಕೆ. ಡೀಸೆಲ್ 1.5 S ವೇರಿಯಂಟ್ ಇದು. ಓಕೆ. ಹೌದು. ಪ್ರೈಸ್ ಬಂದು 4,90,000 ಏನು ಹೇಳ್ತಿದ್ದಾರೆ. 4,90,000. ಕಸ್ಟಮರ್ ಗಾಡಿ ಇವತ್ತೇ ಬಿಟ್ಟು ಹೋಗಿದ್ದಾರೆ. ಓಕೆ. ನೋಡಿ, ಸ್ವಲ್ಪ ಸರ್ವಿಸ್ ಪಾಲಿಶ್ ಕೂಡ ಆಗಿಲ್ಲ. ವಾಷಿಂಗ್ ಎಲ್ಲ ಮಾಡಬೇಕಾ? ಹೌದು. ರೈಟ್ ಸರ್. ಪ್ರೈಸಿಂಗ್ ಅದು ಫೈನಲ್ ಸರ್ ಅದು? ಇಲ್ಲ, ಮಾತಾಡೋಣ. ಕಸ್ಟಮರ್ ಎಲ್ಲ ನಮ್ಮ ಹತ್ರ ಇರೋದೆಲ್ಲ ಪಾರ್ಕ್ ಅಂಡ್ ಸೆಲ್ ಅಲ್ಲ, ಕಸ್ಟಮರ್ಗೂ ಗೊತ್ತು. ಎಲ್ಲ ಪಾರ್ಕ್ ಅಂಡ್ ಸೆಲ್ ಅಲ್ಲ ಗಾಡಿಗಳು. ಆಲ್ರೈಟ್ ಸರ್. ಸೊ ವೀಕ್ಷಕರೇ, ನೀವು ನೋಡಬಹುದು ಸ್ಟಾಕ್ಸ್ ಗಳ ಬಗ್ಗೆ ಸನ್ನಿ ಸರ್ ಅವರು ಸೂಪರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಏರ್ ಎಂಡ್ ಇದೆ. ಅಂಡ್ ಬನ್ನಿ, ಆದಷ್ಟು ಎಷ್ಟು ಬೆಸ್ಟ್ ಪ್ರೈಸಿಂಗ್ ಆಗುತ್ತೆ ಅಷ್ಟು ಪ್ರೈಸಿಂಗ್ ಗೆ ಸರ್ ಇದ್ದಾರೆ ಮಾಡಿಕೊಡಕ್ಕೆ. ಅಂಡ್ ಸರ್ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರಿಗೆ? ಸರ್, ಇಯರ್ ಎಂಡ್ ಆಫರ್ ಕೊಡಕ್ ಆಗ್ತಾ ಇಲ್ಲ, ಆದ್ರೂ ಕಸ್ಟಮರ್ ಗಾಡಿಗಳು ಕೂತ್ಕೊಂಡ್ರೆ ಸ್ವಲ್ಪ ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡ್ಕೊಡಿ. ಸರ್. ಅಂಡ್ ಡೀಟೇಲ್ಸ್ ಕೊಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ ಯು ಸರ್. ವೆಲ್ಕಮ್. ನಿಮ್ಗೆ ವೆಲ್ಕಮ್, ಕಸ್ಟಮರ್ಗೂ ವೆಲ್ಕಮ್. ಬನ್ನಿ, ಚಾನೆಲ್ ನೋಡ್ಕೊಂಡು ಬನ್ನಿ, ಏನಾದ್ರು ಮಾಡ್ಕೊಡ್ತೀವಿ. ಬೆಸ್ಟ್ ಪ್ರೈಸಿಂಗ್ ಅಲ್ಲಿ ಮಾಡಿ ಕೊಡ್ತೀರಾ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ವೀಕ್ಷಕರೇ, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಅದೇ ನೀವು ನಮಗೆ ಮಾಡುವಂಥವ್ರು. ಸೊ ಸೀನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಇಟ್ಸ್ ಪವಿತ್ರನ್ ಸೈನಿಂಗ್ ಔಟ್. ಬೈ ಬೈ. ಪೀಸ್ ಔಟ್. ಟೇಕ್ ಕೇರ್.